ಸರ್ ವೆಬ್ ಸೀರೀಸ್ ನಿರ್ಮಾಣ ಎಷ್ಟರ ಮಟ್ಟಿಗೆ ಖುಷಿ ಕೊಡ್ತು ಅಂತ ಸರ್? ಯಾಕಂದ್ರೆ ಸಿನಿಮಾ ಅನ್ನೋದು ಬಂದಾಗ ಪ್ರತಿ ವಾರ ಸಿನಿಮಾ ರಿಲೀಸ್ ಆಗ್ತಿದೆ ಅಂದಾಗ ಥಿಯೇಟರ್ ಸೆಟಪ್ ಅದು ಟೆನ್ಷನ್ಗಳು ಬಹಳ ಇರುತ್ತೆ. ಬಟ್ ವೆಬ್ ಸೀರೀಸ್ ಅನ್ನೋದು ಯಾವ ಮಟ್ಟಿಗೆ ನಿಮ್ಮನ್ನ ನಿರಾಳ ಮಾಡ್ತು ಅಂತ? ಹಳೆಯಿಂದ ಏನು ಗೊತ್ತು, ಎರಡು ಕೆಲಸ ಕಮ್ಮಿ ಆಗಿದೆ, ಮಾರ್ಕೆಟಿಂಗು ಮತ್ತೆ ರಿಲೀಸ್ ಅವ್ರದ್ದೇ. ಸೊ ಅವ್ರು ನಮಗಿಂತ ತುಂಬ ಏನಂತಾರೆ, ಮೋರ್ ಎಕ್ಸ್ಪೀರಿಯನ್ಸ್ಡು. ಅದು ಬಿಟ್ಟು ಸಿನಿಮಾಗೆ ಏನು ಬೇಕೋ ಅದಕ್ಕೂ ಅಷ್ಟೇ ಎಫರ್ಟ್ ಹಾಕ್ಲೇಬೇಕು ನಮ್ಮ ಕಡೆಯಿಂದ, ಎಂಟೈರ್ ಟೀಮಿಂದ. ಬಟ್ ಅದೊಂದೇ ಹೇಳ್ದಲ್ಲ, ಆ ರಿಲೀಸ್ ಇದಿಲ್ಲ, ಈ ಥಿಯೇಟರ್ಸ್ ಅವ್ರ ಹತ್ರ ಮಾತಾಡೋದು, ಆ ಒಂದು ಡಿಸ್ಕಷನ್ ಮತ್ತು ಮಾರ್ಕೆಟಿಂಗು ಫುಲ್ಲು ಅವರಿಂದನೇ, ಅವ್ರು ಇನ್ ಹೌಸ್ ಇರೋದ್ರಿಂದ ನಮ್ಮ ಕಡೆಯಿಂದ ಕೇಳೋರು. ಬಟ್ ಮೋಸ್ಟ್ 99% ಅಷ್ಟೇ ಮಾಡಿ, ಅದು ಬಿಟ್ಟು ಇನ್ನೆಲ್ಲ ಸೇಮ್ ಅಲ್ಲ. ಸರ್, ಈಗ ಕನ್ನಡದಲ್ಲಿ ಅಂದ್ರೆ ಸಿನಿಮಾಗಳು ತಯಾರಾಗುವಂಥ ಸಂಖ್ಯೆ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಅಂದ್ರೆ ಎಲ್ಲೋ ಸಿನಿಮಾಗೆ ಸಿಗ್ತಾ ಇರುವಂಥ ರೆಸ್ಪಾನ್ಸ್ ಕಡಿಮೆ ಆಗ್ತದೆ ಅಂತ ನೀವು ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗಿ ಅದನ್ನ ಹೆಂಗೆ ಅನಲೈಸ್ ಮಾಡಿದಿರಿ? ಜೊತೆಗೆ ಸಿನಿಮಾ ನಿರ್ಮಾಣ ಆಗುವಂಥ ಸಂಖ್ಯೆ ಏನಾದ್ರು ಕಡಿಮೆ ಆಗುತ್ತೆ ಅನ್ನೋಂಥದ್ದಕ್ಕೆ ಈ ಥರದ ಹೆಜ್ಜೆಗಳನ್ನ ಇಡ್ತಾ ಇದೆಯಾ ಪ್ರೊಡಕ್ಷನ್ ಹೌಸ್ ಹೇಗೆ ಅಂತ? ಇಲ್ಲ, ಹಂಗೇನಿಲ್ಲ ಸರ್. ಸಿನಿಮಾ ಕಮ್ಮಿ ಆಗಿದೆ ಅಂತ ನಾನು ಅಥವಾ ಯಾರು ಎಲ್ಲೂ ಹೇಳಿಲ್ಲ. ಅಥವಾ ವಾರ ವಾರ ನಿಮ್ಗೆ ಅಷ್ಟೇ ಪಿಕ್ಚರ್ ರಿಲೀಸ್ ಆಗ್ತಾನೆ ಇದೆಯಲ್ಲ. ಎಲ್ಲರೂ ಅಟೆಂಪ್ಟ್ ಮಾಡೋದು ಒಂದು ಒಳ್ಳೆ ಪಿಕ್ಚರು, ಒಂದು ಒಳ್ಳೆ ಮನೋರಂಜಿಸ್ಬೇಕು ಜನಕ್ಕೆ ಅಂತಲೇ ಮಾಡೋದು. ಕೆಲವು ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ. ಸಿನಿಮಾ ಹೋಗ್ತಾನೆ ಇದೆಯಲ್ಲ, ಇದು ಒಂದು ಇನ್ನೊಂದು ಡಿಫ್ರೆಂಟ್ ಸ್ಟ್ರೀಮು ಸರ್, ಅಷ್ಟೇ. ಇಲ್ಲೂ ನೋಡಿ, ವೆಬ್ ಸೀರೀಸ್ ನಾವು ವೆಬ್ ಸೀರೀಸ್ ಕಡೆ ಹೋದ ತಕ್ಷಣ ಸಿನಿಮಾ ಏನಿಲ್ಲ. ಸಿನಿಮಾ ನಮ್ಮದು KRG ಏನೇನು ನಡೀತಿದೆ ಅದು ನಡೀತಾನೆ ಇದೆ. ಮುಂದೆ ಏನೇನು ಅದೆಲ್ಲ ಇದ್ದೇ ಇದೆ. ಸೊ ಅದಕ್ಕೂ ಇದಕ್ಕೂ ಏನು, ಟೂ ಡಿಫ್ರೆಂಟ್ ಸ್ಟ್ರೀಮ್ಸ್ ಅಷ್ಟೇ. ಅಲ್ಲ, ಸೂಫ್ರಮ್ ಸೋದು ಫುಟ್ಫಾಲ್ಸ್ ನೋಡ್ಬಿಟ್ರೆ ಅದನ್ನ ಯಾರು ಅವ್ರು OTT ಕಾಯ್ಬೇಕು ಅಂತ ನಮ್ಮ ಕಾಣದ ಅಂದ್ರೆ ಇಲ್ಲ, ಆ ಥರ ಏನಿಲ್ಲ. ಇದು ಸೀರೀಸ್ ಬೇರೆ ಥರ ಇರುತ್ತೆ, ಫಿಲ್ಮ್ ಬೇರೆ ಥರ ಇರುತ್ತಲ್ಲ. ಫಿಲ್ಮು ಥಿಯೇಟರಲ್ಲಿ ಏನು ಮನೋರಂಜಿಸ್ಬೇಕು ಅದು ಹಾಗೇ ಆಗುತ್ತೆ. ಈಗ ಎಂತೆಂಥ ಟಾಪ್ ವೆಬ್ ಸೀರೀಸ್ ಬಂದಿಲ್ಲ, ಹಿಂದಿಲಾಗಲಿ, ತಮಿಳಾಗಲಿ, ತೆಲುಗು ಆಗಲಿ, ಎಲ್ಲ ಅಲ್ಲೂ ಪಿಕ್ಚರ್ಗಳು ಇನ್ನೂ ಚೆನ್ನಾಗೇ ಹೋಗ್ತಿದೆಯಲ್ಲ. ಸೊ ಅದಕ್ಕೆ ಬೇರೆ ಮೀನ್ಸ್ ನಾನು ಎರಡು ಕನ್ಸ್ಯೂಮ್ ಮಾಡ್ತೀನಿ. ನಾನೊಂದು ವೆಬ್ ಸೀರೀಸು ನೋಡ್ತೀನಿ, ನಾನು ಥಿಯೇಟ್ರಲ್ಲಿ ಫಿಲ್ಮ್ ಬಂದಾಗೂ ನೋಡ್ತೀನಿ. ಸೊ ಆ ಥರ ಏನಿಲ್ಲ. ಈ ವೆಬ್ ಸೀರೀಸ್ ಡಿಫ್ರೆಂಟ್ ಸ್ಟ್ರೀಮ್, ಅದು ಒಂದು ಆಗುತ್ತೆ, ಅಲ್ಲಿಂದನೂ ಬರ್ಬೋದು. ಅಲ್ಲಿಂದ ನೋಡ್ಬಿಟ್ಟು ಯಾವುದೋ ಒಂದು ಟ್ರೈಲರ್ ನೋಡ್ಬಿಟ್ಟು ಇನ್ನೂ ಪಿಕ್ಚರ್ ನೋಡ್ಬೇಕು ಅಂತಲೂ ಬರ್ಬೋದು. ಸೊ ಇಟ್ ಈಸ್ ಆಲ್ವೇಸ್ ವೆಬ್ ಸೀರೀಸ್ ಮಾಡಿದ ತಕ್ಷಣ ಸಿನಿಮಾ ಕಡೆಗಿದ್ದು ಗಮನ ಕಮ್ಮಿ ಆಯಿತು. ಸಿನಿಮಾ ಕಡೆ ಯಾವತ್ತೂ ಗಮನ ಕಮ್ಮಿ ಆಗಲ್ಲ. ಐ ಥಿಂಕ್ ಅದೊಂದು ಸೈಕಲ್ ಥರ ಮೇಲೆ ಕೆಳಗಡೆ ಹೋಗ್ತಾನೆ ಇರುತ್ತೆ. ಚೆನ್ನಾಗಿದೆ ಆ್ಯಕ್ಚುಲಿ. ಈಗ ಯಾವ ಪಿಕ್ಚರ್ ರಿಲೀಸ್ ಆಗ್ತಿದೆ ಎಕ್ಕಾಯಿಂದ ನೀವು ನೋಡಿದ್ರೆ ಎಲ್ಲದಕ್ಕೂ ಥಿಯೇಟರ್ ಅವ್ರಿಗೆ ಅಂತೂ ಒಂಥರ ತುಂಬ ಬಾಡೂಟ ಥರ ಎಲ್ಲ ವಾರ ಎಲ್ಲ ಥಿಯೇಟರ್ಗೂ ಪಿಕ್ಚರ್ ಇದೆ. ಲಾಸ್ಟ್ 1.5 ಮಂತ್ಸಿಂದ ಯಾರಿಗೂ ಏನೂ ಕಂಪ್ಲೇಂಟೇ ಇಲ್ಲ. ಸೊ ಲಾಸ್ಟ್ 6 ತಿಂಗಳು ಏನು ಕಂಪ್ಲೇಂಟ್ ಮಾಡ್ತಿದ್ರು, ಈ 1.5 ಮಂತ್ಸ್ ಅದಕ್ಕೆ ಡಬಲ್ ಅಷ್ಟು ಅವ್ರಿಗೆ ಖುಷಿ ಕೊಟ್ಟಿದೆ. ಇಲ್ಲ, ಆಗೋದೇ ಇಲ್ಲ ಆ ಥರದ್ದು. ಸುಮ್ಮನೆ ವೆಬ್ ಸೀರೀಸೇ ಬೇರೆ, ಇದನ್ನು ಬೇರೆ. ಹಂಗಂದ್ರೆ ಅಯ್ಯನ ಮನೆ ಸಕ್ಸಸ್ಗೆ ಬರ್ಬೇಕಿತ್ತಲ್ವ. ಹಂಗ್ ಲೆಕ್ಕದಲ್ಲಿ ಅಯ್ಯನ ಮನೆ ನೋಡ್ಬಿಟ್ಟು ನಾನು ಏಪ್ರಿಲ್ 25 ಮೇ ಬಂದಿದ್ದು. ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಜುಲೈಯಲ್ಲಿ ಮಾದೇವ ಬಂತು, ಜುಲೈಯಲ್ಲಿ ನಮ್ಮ ಪಿಕ್ಚರ್ ಬಂತು. ಸೊ ಅದರಿಂದನೂ ಹೇಳ್ಬೋದಿತ್ತಲ್ವ ನೆಕ್ಸ್ಟ್ ಬರಲಿ, ಅಲ್ಲಿವರೆಗೂ ಕಾಯೋಣ ಅಂತ. ಬಂದ್ರಲ್ವ ಥಿಯೇಟರ್ಗೆ. ಕ್ಯಾನ್ ಐ ಟೇಕ್ ಸಾರಿ ಟು ಇಂಟ್ರಪ್ಟ್ ಸರ್ದು ಕ್ವಶನ್ಗೆ. ಸೊ ವೆಬ್ ಸೀರೀಸ್ ಆಗಿರಲಿ ಅಥವಾ ಸಿನಿಮಾ ಆಗಿರಲಿ ಎಲ್ಲನೂ ಒಂದೊಂದು ಥರದ್ದು ಕಂಟೆಂಟ್ ಆ್ಯಕ್ಚುಲ್ ಆಗಿ. ಇವಾಗ ಫಸ್ಟ್ ಟಿವಿ ಬರುವಾಗ ಇದೇ ಮಾತು ಬಂತು, ಟಿವಿಲಿ ಬಂತ ಓಕೆ, ಇನ್ನು ಮುಂದೆ ಮೂವೀಸ್ ಏನು ವರ್ಕೌಟ್ ಆಗಲ್ಲ, ಇಲ್ಲೋ ಎಲ್ಲ ಟಿವಿಲನ್ನ ನೋಡ್ಬಿಡ್ತಾರೆ, ಥಿಯೇಟ್ರಿಗೆ ಹೋಗಲ್ಲ ಅನ್ನೋದು. ಸೊ ಅದು ಬದಲಾವಣೆ ಆಗಿತ್ತು. ಆಬ್ವಿಯಸ್ಲಿ ಅದು ಬರ್ತಾ ಬರ್ತಾ ಎಲ್ರಿಗೂ ಗೊತ್ತಾಯ್ತು, ಓಕೆ ಟಿವಿ ಎಕ್ಸ್ಪೀರಿಯನ್ಸು, ಸಿನಿಮಾ ಎಕ್ಸ್ಪೀರಿಯನ್ಸು. ಅದ್ರ ಜೊತೆಗೆ ವೆಬ್ ಸೀರೀಸ್ನ ಒಂದು ಲೋಕ ಶುರುವಾಗಿದ ತಕ್ಷಣ ಇದೇ ಪ್ರಾಬ್ಲಮ್ಮು ಕೋವಿಡ್ಗೆ ಮುಂಚೆ ಇತ್ತು. ಓಕೆ, ಕೋವಿಡ್ಗೆ ಮುಂಚೆ ಇದು ಯಾವುದನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತು. ಕೋವಿಡ್ಗೆ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಅವಾಗ OTT ಒಂದು ವಿಚಾರ ಬರುವಾಗ ಇದು ಒಂದು ಪ್ಲಾಟ್ಫಾರ್ಮ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗಿತ್ತು. ಅದಾದ್ಮೇಲೆ ಮೂವಿ ಹಂಗೆ ಹೋಗಿದೆ ಅಂತ ಕೇಳಿದ್ರೆ ಇಲ್ಲ, ಅದು ಒಂದು ಮೀಡಿಯಮ್ಮು. ನಾವು ಕಂಟೆಂಟ್ ನೋಡೋ ಮೀಡಿಯಂ ಚೇಂಜ್ ಆಗ್ತಿದೆ ಬಿಟ್ರೆ ಕಂಟೆಂಟ್ ಬರ್ತಾನೆ ಇರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇರುತ್ತೆ. ಇವಾಗ ಮೈಕ್ರೋನ್ ಒಂದು ಬರುವಾಗ ನಾವು ಸೀರಿಯಲ್ಗೆ ಒಂದು ವಿಚಾರ ಮಾಡ್ತಾ ಇದೀವಿ, 1000 ಎಪಿಸೋಡ್ ಮಾಡ್ತೀವಿ, 500 ಎಪಿಸೋಡ್ ಮಾಡ್ತೀವಿ. ಅಂಥದ್ದು ಬರುವಾಗ ಇದು 60 ನಿಮಿಷದಲ್ಲಿ ಒಂದು ಕಥೆನ ಶುರು ಮಾಡಿ ಕಥೆನ ಮುಗಿಸ್ಬಿಡ್ತೀವಿ. ಅದನ್ನು ಕೂಡ ಒಂದು ಥರದ ಸೀರಿಯಲ್ ಕತೆ. ಸೊ ಈ ಜನ್ರೇಷನಲ್ಲಿ ತುಂಬಾ ಡಿಫ್ರೆಂಟ್ ಫಾರ್ಮೆಟ್ ಆಫ್ ಕತೆ ಕೇಳ್ತಿದೆ. ಆ ಒಂದು ಇದಕ್ಕೆ ಊಟ ಹಾಕ್ಸೋದೆ
ಈ ಒಂದು ತಂಡ ಮಾಡ್ತಾ ಇರೋದು. ಅಂಡ್ ಈ ಇಂಡಸ್ಟ್ರಿ ಇದು ಒಂದು ಹೊಸ ಇಂಡಸ್ಟ್ರಿ, ಒಂದು ಡಿಫ್ರೆಂಟ್ ಇಂಡಸ್ಟ್ರಿ ಆಲ್ ಟುಗೆದರ್ ವಿತ್ ಲೈಕ್ ಮೂವಿನೇ ಇರುತ್ತೆ, ಟಿವಿನೇ ಇರುತ್ತೆ, ಇದನ್ನೂ ಇರುತ್ತೆ. ಸೊ ಇದು ನಡೀತಾನೆ ಇರುತ್ತೆ, ನೋಡೋ ಪ್ಲಾಟ್ಫಾರ್ಮ್ ಮಾತ್ರ ಚೇಂಜ್ ಆಗಿರುತ್ತೆ. ಇಲ್ಲ, ಈಗ ಸದ್ಯಕ್ಕೆ ವೆಬ್ ಸಿರೀಸ್ ಇದನ್ನ ಹೇಗಾಗುತ್ತೆ ನೋಡ್ಬಿಟ್ಟು, ಇಟ್ ಈಸ್ ಅ ಕೊಲಾಬ್ರೇಷನ್ ಬಿಟ್ವೀನ್ ZEE5 ಆ್ಯಂಡ್ KRG. ಸೊ ಇಲ್ಲಿ ಚೆನ್ನಾಗಾಯಿತು, ವೆಬ್ ಸಿರೀಸ್ ರೆಸ್ಪಾನ್ಸ್ ಹಂಗೆ ಬಂತು ಅಂದರೆ ಜಿ ಅವರು ಅವರು ಅಂದರೆ ಆ ಪ್ಲ್ಯಾಟ್ಫಾರ್ಮಲ್ಲಿ ಮೋರ್ ವೆಬ್ ಸಿರೀಸ್ಗೆ ಸ್ಪೇಸ್ ಇದ್ದರೆ ಮಾಡ್ಬೋದು, ಮಾಡೋಕ್ಕಿದಾಗುತ್ತೆ. ಬಟ್ ಸಿನಿಮಾ ಕಮ್ಮಿ ಆಗಲ್ಲ, ಅದರಿಂದ ಸಿನಿಮಾ ಏನು ಮಾಡ್ಬೇಕು ಅದು ಮಾಡೇ ಮಾಡ್ತೀವಿ. ಸೀರೀಸ್ ಚಾನ್ಸ್ ನಮ್ಗೆ ಸಿಕ್ಕಿದ್ರೆ ಸೀರೀಸು ಮಾಡೇ ಮಾಡ್ತೀವಿ. ಆಬ್ವಿಯಸ್ಲಿ ಫಸ್ಟ್ ಫಿಲ್ಮ್ಸೇ ಇದ್ದಿರುತ್ತೆ, ಹಾಗಂತ ವೆಬ್ ಸೀರೀಸ್ ಮೇಲೆ ಫೋಕಸ್ ಕಮ್ಮಿ ಅಂತಲ್ಲ. ಆ ಟೈಮಲ್ಲಿ ಅದು ಬೇಕು ಅಂದರೆ ಪ್ಯಾರಲ್ ಆಗಿ 2-3 ಟೀಮ್ ಇದ್ದೇ ಇರುತ್ತೆ. ಸೊ ಈಗ ನಾವು ಇದು ಮಾಡ್ತಿರುವಾಗ ಮ್ಯಾಂಗೋ ಪಚ್ಚ ಶೂಟಿಂಗು ನಡೀತಿತ್ತು, ಎಕ್ಕದ ಪೋಸ್ಟ್ ಪ್ರೊಡಕ್ಷನ್ ನಡೀತಿತ್ತು. ಯಾವ್ದ್ಮೇಲೂ ಫೋಕಸ್ ಏನು ಕಮ್ಮಿ ಆಗಿಲ್ಲ, ಎಲ್ಲಾದ್ಮೇಲೆ ಏನೇನಾಯಿತು ಅದು ಇದ್ದೇ ಇರುತ್ತೆ, ಎರಡು ಮೇಲೂ ಇದ್ದೇ ಇರುತ್ತೆ. ಬಟ್ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ ಫಿಲ್ಮ್ಸ್ ವಿಲ್ ಆಲ್ವೇಸ್ ಬಿ ಅವರ್ ಬಿಗ್ಗೆಸ್ಟ್ ಪ್ರಯಾರಿಟಿ. ಹಾಗಂತ ಇದು ಬರೀ ಸೀರೀಸ್ಗೆ ನಾವೇನು ಗಮನ ಕೊಡಲ್ಲ ಅಥವಾ ಏನೋ ಅದು ಪಾಡಿಗೆ ಅದಾಗಲಿ ಅನ್ನೋದೆಲ್ಲ ಅಲ್ಲ, ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡೋಕೆ ಅದೇ ಇರುತ್ತೆ. ವಿಲ್ ಸೆಟ್ ಅಪ್ ಟೀಮ್, ಸೊ ಪ್ಯಾರಲಲ್ಲಿ ಎಲ್ಲ ಎರಡು ನಡ್ಕೋಬೋದು. ಕಾರ್ತಿಕ್ 6 ಎಪಿಸೋಡ್ ಇದೆ. ಇಲ್ಲ, ಇದು 6 ಎಪಿಸೋಡ್ ಅಂತ ಪ್ಲಾನ್ ಆಗಿತ್ತು. 6 ಎಪಿಸೋಡೇ ಈಗ ಸ್ಟ್ರೀಮ್ ಆಗಿದೆ. ಅಣ್ಣ ಏನು ಹೇಳ್ತೀವಿ? ಕಾರ್ತಿಕ್ ಅವರು, ಈಗ ಕಳೆದ 2-3 ವರ್ಷಗಳಿಂದ OTT ಅವರು ಕನ್ನಡ ಸಿನಿಮಾ ತಗೋತಾ ಇಲ್ಲ ಕಂಟೆಂಟನ್ನು ಅಂತ ಅಂದ್ಬಿಟ್ಟು ಬಹಳ ಕೇಳ್ತಾ ಇದ್ದೀವಿ ನಾವು. ಕನ್ನಡ ಸಿನಿಮಾಗಳಿಗೆ OTT ಅವರು ಇದು ಮಾಡ್ತಾ ಇಲ್ಲ ಅಂತ. ಈ ಕನ್ನಡ ZEE5 ಇದೆಯಲ್ಲ, ಅದು ಕನ್ನಡ ಸಿನಿಮಾಗಳನ್ನು ಕೊಂಡ್ಕೊಳ್ಳುತ್ತೆ ಅಂತ ಅನ್ಕೋತೀನಿ ನಾನು. ಅಂದರೆ ಉಳಿದವರ ಥರ ಈ ದೊಡ್ಡ ದೊಡ್ಡ ಕಂಪನಿಗಳು ಯಾವುದಿದೆ ಆ ಥರದ ಇದನ್ನು ಬಿಸ್ನೆಸ್ಸನ್ನು ನಾವು ಇಲ್ಲಿ ನಿರೀಕ್ಷೆ ಮಾಡ್ಬೋದಾ? ZEE5 ದೊಡ್ಡದೇ ಸರ್, ಬಟ್ ಅದನ್ನ ಇವ್ರು ಮಾತಾಡ್ತಾರೆ ಸರ್. ಅದಕ್ಕೆ ಅವರು ಇಲ್ಲಿವರೆಗೆ ZEE5ನವರು ಪ್ರೆಸ್ ಕಾನ್ಫರೆನ್ಸ್ ಏನು ಮಾಡಿರಲಿಲ್ಲ, ಅದ್ರ ಪರಿಚಯ ಮಾಡಿರಲಿಲ್ಲ ಅಂತ ಹೇಳಿದ್ರಿಂದ ಆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾವ ಸತ್ ಆಕ್ಚುಲಿ ಮೂವಿ ಕಂಟೆಂಟ್ ನಾವು ಬೈ ಮಾಡ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ. ಅಲ್ಲಲ್ಲ, ಈಗ OTT ಪ್ಲಾಟ್ಫಾರ್ಮಲ್ಲಿ ವೆಬ್ ಸೀರೀಸ್ಗಳಿರ್ತವೆ, ಬೇರೆ ಬೇರೆ ಕಾರ್ಯಕ್ರಮಗಳು ಇನ್ನೇನೋ ಇರುತ್ತೆ ಅಲ್ವಾ. ಕನ್ನಡ ಸಂಬಂಧಪಟ್ಟಂಗೆ ಮತ್ತು ಸೌತ್ ಇಂಡಿಯಾ ಸಿನಿಮಾಗಳಿಗೆಲ್ಲ ಸಂಬಂಧಪಟ್ಟ ಹಾಗೆ OTTನವರು ಸ್ವಲ್ಪ ನಿರಾಕರಣೆ ಜಾಸ್ತಿ ಅಂತ ಅನ್ನೋದು ನಮಗೆಲ್ಲ ಗೊತ್ತಿರೋ ಇದು. ಈಗ ಈ ಕನ್ನಡ ZEE5 ಅದಕ್ಕೆ ಎಷ್ಟು ಪೂರಕವಾಗಿ ಸಪೋರ್ಟಿವ್ ಆಗಿ ನಿಲ್ಬಹುದು ಅಂತ ಕೇಳ್ತೇನೆ ಸರ್. ನಾನು ಹಾಗೆ ಹೇಳಿರೋ ಥರ ಬಿಫೋರ್ ವೆಬ್ ಸೀರೀಸ್ನ ಒಂದು ವಿಚಾರ ಬರುವಾಗನೇ ನಮ್ಮ ಒಂದು ಟಿವಿಯಲ್ಲಿ ಆಗ್ತಾ ಇರೋ ವಿಚಾರಗಳು ಆಗ್ತಾ ಇದ್ದಿದ್ವಿ, ಜೊತೆಗೆ ಮೂವೀಸನ್ನು ಒಂದು ಮಾಡ್ತಾನೆ ಇದ್ದಿದ್ವಿ. ಕೆಲವಿದಾವೆ ನೋಡಿದ್ದೀನಿ ನಾನು. ಎಸ್ ಸರ್. ಆಕ್ಚುಲಿ ನೀವು ಹೇಳೋ ಥರ ಜಾಸ್ತಿ ಅಂತೂ ಆಗಲಿಲ್ಲ ಮುಂಚೆ. ಇವಾಗ ನಾವು ಮಾಡ್ತಾ ಇರೋದೇ, ಇವಾಗ ಇನ್ವೆಸ್ಟ್ಮೆಂಟು ಮಾಡಿಕೊಂಡು ಈ ಥರ ಒಂದು ಸೀರೀಸ್ನ ಒಂದು ಶುರು ಮಾಡ್ತಾ ಇರೋದೇ ಕಾರಣ ಈ ಪ್ಲಾಟ್ಫಾರ್ಮಲ್ಲೂ ಹೊಸತನ ಬರುತ್ತೆ ಅನ್ನೋದನ್ನ, ಜೊತೆಗೆ ಮೂವೀಸು ಬಂದೇ ಬರುತ್ತೆ. ನಾನೇನು ಕೇಳ್ತಾರೆ, ಈಗ ಕಾರ್ತಿಕ್ ತರದವ್ರು ಮಾಡೋ ಸಿನಿಮಾಗಳಿದೆಯಲ್ಲ, ಅದು ತುಂಬಾ ದೊಡ್ಡ ಮೊತ್ತನ ನಿರೀಕ್ಷೆ ಮಾಡ್ತವೆ. ಖಂಡಿತ. ಈಗ ಪರಸ್ಪರ ನಿಮ್ದು ಅದು ಇದಾಗಿರುತ್ತಾ ಅಥವಾ ಹೇಗೆ? ಅದು ಮೂವಿ ಕಂಟೆಂಟ್ ಬೇಸಿಸ್ ಅಲ್ಲಿ ಸರ್. ಇದು ZEE5 ಕನ್ನಡ ZEE5ಗೂ ಒಂದು ವಿಚಾರ ಒಂದಿರುತ್ತಲ್ಲ, ಲೈಕ್ ಈ ಕಂಟೆಂಟ್ ನಮ್ಗೆ ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ, ಪ್ಲಸ್ ಅದೇ ತರದ ಬಜೆಟ್ ಒಂದು ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಮೇಲೆ ಪ್ರತಿ ಒಂದು ಮೂವೀಸು ನಾವು ಅಪ್ರೋಚ್ ಮಾಡ್ತೀವಿ. ಇನ್ನೂ ಮಾತಾಡ್ಬೇಕಂದ್ರೆ ನಾವು ರೆಗ್ಯುಲರ್ ಆಗಿ ಮಾತುಕತೆಯಲ್ಲೇ ಇದೀವಿ, ಇನ್ನು ಮುಂದಕ್ಕೆ ಏನೇನು ಮೂವೀಸ್ ಬರ್ತಿದೆ, ಅದ್ರಲ್ಲಿ ಯಾವ್ದಾವ್ದೆಲ್ಲ ನಾವು ಸಪೋರ್ಟ್ ಆಗ್ಬೋದು ಅನ್ನೋದು ಮಾಮೂಲಿ ಅದನ್ನ ಡಿಸ್ಕಷನ್ ಅಂತೂ ನಡೀತಾನೆ ಇರುತ್ತೆ. ಅಫ್ಕೋರ್ಸ್ ಯಾವುದೇ ಥರದ್ದು ಕೂಡ ಅದು ಫೈನಲೈಸ್ ಆಗಿ ಇನ್ನೂ ಪ್ಲಾಟ್ಫಾರ್ಮ್ಗೆ ಹೋಗಲಿಲ್ಲ, ಬಟ್ ಡಿಸ್ಕಷನ್ ಅಂತೂ ನಡೀತಾ ಇದೆ. ಅಂಡ್ ಸುಮಾರು ಮೂವೀಸ್ ನಾವು ಪ್ರಯತ್ನ ಮಾಡ್ತಿದ್ದೀವಿ ತಗೊಳ್ಳೋದಕ್ಕೆ. ಖಂಡಿತ ಅದಂತೂ ಇಟ್ಸ್ ಬೋತ್ ದ ವೇಸ್ ಸರ್. ಕಂಟೆಂಟ್ ನಮಗೂ ಬೇಕಾಗುತ್ತೆ, ನಾವು ಕಂಟೆಂಟ್ಗೆ ಬೇಕಾಗುತ್ತೆ, ಲೈಕ್ ಪ್ಲಾಟ್ಫಾರ್ಮು ಬೇಕಾಗುತ್ತೆ. ಎರಡು ಕಡೆನೂ ಅದು ಪ್ಲಾನ್ ಮಾಡಿಕೊಂಡು ನಾವು ಮಾಡ್ತಾನೆ ಇದ್ದೀವಿ ಸರ್. ನನಗೆ ಇನ್ನೊಂದು ಇದು, ಈ ವೆಬ್ ಸೀರೀಸ್ಗಳು ಮತ್ತು ಬೇರೆ ಈ OTT ಪ್ಲಾಟ್ಫಾರ್ಮಲ್ಲಿ ಬರುವ ಕಂಟೆಂಟ್ಗಳಿದೆಯಲ್ಲ, ಅದಕ್ಕೆ ಸರ್ಟಿಫಿಕೇಶನ್ ಇರಲ್ಲ. ನೀವೇನೇ ನಾವೇ ಹಾಕ್ತೀವಿ. ಅದೇನೋ +16 ಅದೇನೇನೋ ಹಾಕ್ಬೇಕಾದ್ರೆ, ಈಗ ನಿಮ್ದು +16 ಅಂದರೆ ಹತ್ರ ಇದ್ದಂಗೆ. ಅದು 16 ಮೇಲೆ ಅಂತಂದ್ರೆ 18 ಮೇಲೆ, ಅದು ಅಲ್ಲಿ 1 ವರ್ಷ ಅಷ್ಟೇ ಇರೋದು. ಈ ಇವರು ಮನೆಯಲ್ಲಿ ಕೂತ್ಕೊಂಡು ಮಕ್ಕಳೆಲ್ಲ ನೋಡಲ್ಲ ಅಥವಾ ನೋಡಬಾರ್ದು, ಹೇಗೆ ಏನ್ ಹೇಗೆ ಸರ್? ಫಸ್ಟ್ಲಿ ಆ ಒಂದು ಏಜ್ ಕ್ಯಾಟಗರಿ ಹಾಕಿರೋದು ಎಲ್ಲಾನು ಕೂಡ ಹಾಕಬೇಕು ಅನ್ನೋದು ಕಾನೂನು ಇದೆ. ಹೌದು ಸರ್, ಹೌದು. ಅದು ಬೇಸಿಕ್ಲಿ ಏನಂದ್ರೆ ನಮ್ಗೆ ಒಂದು ಇಂಟರ್ನಲ್ SNP ಟೀಮ್ ಒಂದು ಇರುತ್ತೆ. ಆ SNP ಟೀಮಲ್ಲಿ ಬೇಸಿಕ್ಲಿ ಏನಂದ್ರೆ ಬ್ಲಡ್ ತೋರಿಸೋದು ಅಥವಾ ಒಂದು ಸಿಗರೇಟ್ ಸೇದೋದು ಅಥವಾ ಡ್ರಿಂಕ್ಸ್ ಮಾಡೋದು, ಈ ವಿಚಾರಗಳು ಬರುವಾಗ ಅದಕ್ಕೂ ಒಂದು ವಿಚಾರ ನಾವು ಬ್ಯಾಂಡ್ ಹಾಕ್ತೀವಿ, ಇದೆಲ್ಲ ಮಾಡ್ತೀವಿ.
ಜೊತೆಗೆ ನಾವು ಒಂದು ಪ್ರಿನ್ಸಿಪಲ್ ಆಗಿ ಏನು ಮಾಡ್ತಿದ್ದೀವಿ ಅಂದರೆ ಕನ್ನಡ Z5 ಅಲ್ಲಿ ಯಾವುದೇ ಥರದ್ದು ಒಂದು 18+ ಕಂಟೆಂಟು ಅಥವಾ ನೀಶ್ ಕಂಟೆಂಟು ಅಥವಾ ಒಂದು ಎಜ್ಜಿ ಕಂಟೆಂಟು ನಾವು ಏನು ಹೇಳ್ತೀವೋ ಅದು ಯಾವುದು ಬರೋದಿಲ್ಲ. ಇದು ಎಲ್ಲನೂ ಫ್ಯಾಮಿಲಿ ಕೂತು ನೋಡೋ ಒಂದು ಕಥೆಗಳು ಮಾತ್ರ ನಾವು ಮಾಡ್ತಿದ್ದೀವಿ. ಆ 16+ ಅನ್ನು ಮಾತಾಡುವಾಗ ಏನಾಗುತ್ತೆ ಅಂದರೆ ಸಮ್ಟೈಮ್ಸ್ ಬ್ಲಡ್ಡು ಒಂದು ಇವಾಗ ಫಾರ್ ಎಕ್ಸಾಂಪಲ್ ಅಯ್ಯನ ಮನೆ ಇದಕ್ಕೆ ಮುಂಚೆ ಬಂದಿರುವಾಗ ಒಂದು ಸಡನ್ ಸಸ್ಪೆನ್ಸ್ ಥ್ರಿಲ್ಲರ್ ಬರುವ ಒಂದು ಎಫೆಕ್ಟ್ಗಳು ಇದೆಲ್ಲ ಭಯ ಇರಬಾರ್ದು ಅನ್ನೋದಕ್ಕೋಸ್ಕರ ನಮ್ಮ SMP ಅವರು ಸಜೆಷನ್ ಮಾಡುವಾಗ ಅದನ್ನ ಹಾಕ್ತೀವಿ. ಅದು ಯಾವುದೂ ಥರದ್ದು ಎಜ್ಜಿ ಕಂಟೆಂಟ್ ಬರಲ್ಲ. ಅಲ್ಲಲ್ಲ ನಾನು ಹೇಳ್ತಾ ಇರೋದು +16 ಅಂತ ಹಾಕಿದಾಗ ಚಿಕ್ಕ ಮಕ್ಕಳು ಅದನ್ನು ನೋಡಲ್ವಾ ಕೇಳಿ. ಅದೇ ಸರ್, ಆಕ್ಚುಲಿ ಇಟ್ಸ್ ವಿತ್ ಪೇರೆಂಟಲ್ ಗೈಡೆನ್ಸ್ ಜೊತೆಗೆ ನೋಡಬಹುದು ಅನ್ನೋದು. ಅದೇ +16 ಮಾತ್ರ ನೋಡ್ಬೋದು, ಅದಕ್ಕಿಂತ ಚಿಕ್ಕವರು ಅಲ್ಲ ತಾನೆ. ಹಂಗಿಲ್ಲ. ಇವಾಗ ಸ್ವಲ್ಪ ನಾವು ಕಾಶಿಯಸ್ ಕೊಡಬೇಕು ಅನ್ನೋದನ್ನ ನಾವು ಕೊಟ್ಟೇ ಕೊಡ್ತೀವಿ. ಯಾಕಂದ್ರೆ ಬ್ಲಡ್ ಅಥವಾ ಫೈಟು ಅಂತ ವಿಚಾರಗಳು ಕೊಟ್ಟೇ ಕೊಡ್ತೀವಿ. ಬಟ್ ನಾವು ಮಾಡೋದು ಕಂಟೆಂಟ್ ಮಕ್ಕಳು ನೋಡೋವಂಥ ಕಂಟೆಂಟ್ಗಳೇ, ಫ್ಯಾಮಿಲಿ ಜೊತೆಗೆ ಕೂತು ಮಾಡೋವಂಥ ಕಂಟೆಂಟ್ಗಳೇ ಮಾಡ್ತಿದ್ದೀವಿ. ಓಕೆ, ಥ್ಯಾಂಕ್ ಯು. ಸರ್, ನನ್ನ ಪ್ರಶ್ನೆ ನಿರ್ದೇಶಕರಿಗೆ, ಸುನಿಲ್ ಮೈಸೂರು ಅವ್ರಿಗೆ. ಸರ್, ಸಿನಿಮಾ ಅಂತ ಬಂದಾಗ ಒಂದು ಚೌಕಟ್ಟಿರುತ್ತೆ. ಸೊ ಈಗ ಅವ್ರು ಹೇಳಿದ ಹಾಗೆ ಒಂದು CBFC ರೇಟಿಂಗ್ ಅಂತ ಆಗಲಿ ಅಥವಾ ಒಂದು ನಮಗೆ ಇದಕ್ಕೆ ಒಂದು ಸೆನ್ಸಾರಿಂಗ್ ಅಂತ ಆಗಲಿ ಇರುತ್ತೆ. ಬಟ್ ಇಲ್ಲಿ ವೆಬ್ ಸೀರೀಸ್ ಅಂತ ಬಂದಾಗ ಪ್ರಾಬ್ಲಿ ನಿಮ್ಗೊಂದು ಸಿನಿಮ್ಯಾಟಿಕ್ ಲಿಬರ್ಟಿನ ಜಾಸ್ತಿ ಇರುತ್ತೆ ಬಹುಶಃ. ಸೊ ಈಗ ವಿಜುವಲಿ ಅವರು ಕ್ವಶನ್ ಕೇಳಿದ್ರು, ಅದಕ್ಕೆ ಅವ್ರು ಆನ್ಸರ್ ಕೊಟ್ಟಿದ್ದಾರೆ. ಮೈ ಕ್ವಶನ್ ಈಸ್ ರಿಗಾರ್ಡಿಂಗ್ ಡೈಲಾಗ್ಸ್. ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಲುಕ್ ಅಟ್ ಎ ತೆಲುಗು ವೆಬ್ ಸೀರೀಸ್ ಲೈಕ್ ರಾಣಾ ನಾಯ್ಡು, explicit dialogues ಇತ್ತು and it backfired also to the stars whoever have performed in that one. So when it comes to the dialogues, ಇಲ್ಲಿ ಒಂದು ಸಿನಿಮ್ಯಾಟಿಕ್ ಲಿಬರ್ಟಿ ತಗೊಂಡು ಒಂದು ಭಾಷೆಯ ಪರಿಮಿತಿ ದಾಟಿ ಜನಗಳನ್ನ ರೀಚ್ ಆಗುವಂಥ ಒಂದು ಪ್ರಯತ್ನ ಮಾಡಿದ್ದೀರಾ, ಅಥವಾ ಕನ್ನಡ ಪ್ರೇಕ್ಷಕರ ಒಂದು ಮಡಿವಂತಿಕೆ ಮನಸ್ತತ್ವವನ್ನು ಮನಸ್ಸನ್ನು ಇಟ್ಕೊಂಡು ನೀವು ಇದನ್ನ ಚಿತ್ರೀಕರಿಸೋದಕ್ಕೆ ಪ್ರಯತ್ನ ಮಾಡಿದ್ದೀರಾ? ಸರ್, ಈ ಕತೆಗೆ ಏನು ಬೇಕೋ ಆ ಥರ ಡೈಲಾಗ್ಸ್ ಮಾಡಿಸಿದ್ದೀವಿ. ಸೊ ಆ ಥರ ನೀವು ಹೇಳಿದ್ದು ಎಕ್ಸ್ಪ್ಲಿಸಿಟ್ ಆ ಥರ ಏನೂ ಇಲ್ಲ. ಮತ್ತು ಡೈಲಾಗ್ಸಲ್ಲೂ ಫುಲ್ ಫ್ಯಾಮಿಲಿ ಸಮೇತ ಯಾರು ಕೂತಿ ಇವನ್ ದ ಹೋಲ್ ಫ್ಯಾಮಿಲಿ ನೋಡಬೇಕು ಆ ಥರ ಈ ಕತೆಗೆ ಬೇಕಾಗಿತ್ತು. ಆ ಥರ ಏನಿದೆ ಆ ಥರ ತೊಗೊಂಡಿದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. OTT ಅಂದಿದ ತಕ್ಷಣ ಏನ್ ಬೇಕಾದ್ರೂ ಮಾಡಬಹುದು, ಏನ್ ಬೇಕಾದ್ರೂ ತೋರಿಸ್ಬೋದು ಅನ್ನೋಂಥದ್ದು ಆಕ್ಚುಲಿ ಇಲ್ಲ. ಅಂದ್ರೆ ಕೆಲವರು ಆ ಥರ ಪ್ರಯತ್ನಗಳನ್ನ ಮಾಡಿ ನೀವು ಹೇಳ್ದಂಗೆ ಬ್ಯಾಕ್ ಫೈರ್ ಆಗಿರೋವಂಥದ್ದು ಇದೆ. ಝೀ ಅನ್ನೋಂಥ ಸಂಸ್ಥೆ ಇವತ್ತು ಮನೆಯಲ್ಲೂ ನೋಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ Z5ಗಿಂತ ಮೊದಲು ತಲೆಗೆ ಬರುವಂಥದ್ದು ಝೀ ನಾನು ನೋಡ್ಬೋದಪ್ಪ, ಝೀನಲ್ಲಿ ಈ ಥರದ ಒಳ್ಳೆ ಕಾರ್ಯಕ್ರಮಗಳು ಬರುತ್ತೆ ಅನ್ನೋಂಥದ್ದು ಕೂತಿದೆ. ಸೊ ನಮ್ಮಲ್ಲೂ ಕೂಡ ಕಮ್ಯುನಿಟಿ ವ್ಯೂವಿಂಗ್ ಅಂತ ಕರಿತೀವಿ. ಈಗ ಅಯ್ಯನ ಮನೆ ನೀವು ನೋಡಿದ್ರೆ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಸಾಕಷ್ಟು ಜನ ಸ್ಮಾರ್ಟ್ ಟಿವಿನಲ್ಲಿ ಎಲ್ಲರೂ ಮನೆ ಮಂದಿ ಎಲ್ಲ ಒಟ್ಟು ಕೂತು ನೋಡಿದ್ದಾರೆ. ಸೊ ಇದರ ಕಮ್ಯುನಿಟಿನ ಒಟ್ಟಿಗೆ ತರುವಂಥದ್ದು, ಫ್ಯಾಮಿಲೀಸ್ನ ಒಟ್ಟಿಗೆ ತರುವಂಥದ್ದು ನಮ್ಮ ಪ್ರಯತ್ನ ಆಗಿದೆ. ಸೊ ಎಲ್ಲ ಫ್ಯಾಮಿಲಿ ಒಟ್ಟು ಕೂತು ಒಂದು ವೆಬ್ ಸೀರೀಸ್ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು, ಆ ಥರ ಪ್ರಯತ್ನಗಳು ಮಾಡ್ತಿದ್ದೀವಿ. ಸೊ ರಿಲೇಟಬಲ್ ಕಾಂಟೆಂಟ್ ಅಂದರೆ ಎಲ್ಲರಿಗೂ ಕನೆಕ್ಟ್ ಆಗೋ ಕಾಂಟೆಂಟು, ರೂಟೆಡ್ ಕಾಂಟೆಂಟು ಅಂದರೆ ನಾವೆಲ್ಲ ಬಂದಿರುವಂಥದ್ದು ಯಾವ್ಯಾವುದೋ ಊರುಗಳಿಂದ, ಸೊ ಆ ಊರುಗಳನ್ನ ನೆನಪು ಮಾಡುವಂಥ ಕೆಲವು ಕಾಂಟೆಂಟ್ಗಳು. ಸೊ ಈ ಥರ ವಿಷಯಗಳಲ್ಲಿ ತುಂಬ ನೀಟಾಗಿ ಅಂದರೆ ಎಲ್ಲರ ಮನಸ್ಥಿತಿ ಕೂಡ ಒಳ್ಳೆ ಕಾಂಟೆಂಟ್ ಕ್ಲೀನ್ ಆಗಿರೋದು ಕೊಡೋಣ ಕಾಂಟೆಂಟ್ ಅನ್ನೋಂಥದ್ದು ಇರೋದು. ಸೊ ಅದ್ರ ಮೇಲೆ ಪ್ರಯತ್ನ ನಡೀತಿದೆ ಸರ್. ಇಲ್ಲ, ಯಾಕೆ ಹೇಳಿದೆ ಅಂತಂದ್ರೆ ಸಾಧಾರಣವಾಗಿ ಕ್ರೈಮು ಥ್ರಿಲ್ಲರು ಈ ಜಾನರ್ ಬಂದಾಗ ಅಲ್ಲಿ ಕಥೆನೇ ಬೇಡುತ್ತೆ ಅನ್ನೋ ಒಂದು ಜಸ್ಟಿಫಿಕೇಶನ್ ಸಾಧಾರಣವಾಗಿ ಕೊಡ್ತಾರೆ ಟೀಮ್ ಆಗಲಿ ನಿರ್ದೇಶಕರಾಗಲಿ. ಅದಕ್ಕೋಸ್ಕರ ಇದನ್ನ ಈ ಥರ ಡೈಲಾಗ್ಸ್ನ ಫ್ರೇಮ್ ಮಾಡಿದ್ದೀವಿ, ಈ ಥರ ವಿಜುವಲ್ಸ್ನ ಇಟ್ಟಿದ್ದೀವಿ ಅನ್ನುವಂಥದ್ದು. ಸೊ ಅದಕ್ಕೆ ಆ ಸೂಕ್ಷ್ಮತೆಗಳನ್ನ ಹೇಗೆ ಹ್ಯಾಂಡಲ್ ಮಾಡಿದ್ದೀರಾ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಕಾಂಟೆಂಟ್ ಸಾಕಷ್ಟು ಲೇಯರ್ಗಳಲ್ಲಿ ಪ್ರೋಸೆಸ್ ಆಗುತ್ತೆ. ಅಲ್ಟಿಮೇಟ್ ಆಗಿ ಫೈನಲ್ ಒಂದು ಪ್ರಿವ್ಯೂ ಕೊಡ್ತೀವಿ ಗೊತ್ತಾ, ಅಲ್ಲಿ ಅದನ್ನ ನೋಡ್ಬಿಟ್ಟು ಫಸ್ಟ್ ಇದನ್ನ ಕಟ್ ಮಾಡು ಅಂತ ಹೇಳ್ತಾರಲ್ಲ, ಅಲ್ಲೂ ಅಟ್ಲೀಸ್ಟ್ ಆ ಲೆವೆಲ್ ಕಟ್ ಆಗೇ ಆಗುತ್ತೆ ಅದು. ಎಸ್ ಸರ್, ಥ್ಯಾಂಕ್ ಯು. ಮಾಧ್ಯಮ ಮಿತ್ರರೆಲ್ಲ